ಸರ್ಕಾರ ರೈತರನ್ನ ಒಕ್ಕಲೆಬ್ಬಿಸುವಂತ ಕೆಲಸ ಮಾಡ್ತಾ ಇದೆ. ಟಿವಿ9ಗೆ ಜೆಡಿಎಸ್ ನಾಯಕ ನಿಖಿಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರೈತರು ಅಧಿಕಾರಿಗಳಿಗೆ ಪೊರಕೆ ಸೇವೆ ಮಾಡಿದ್ದಾರೆ. ರಿಯಲ್ ಎಸ್ಟೇಟ್ ಮಾಡೋದಕ್ಕೆ ರೈತರ ವಿರುದ್ಧ ಹೊರಟಿದ್ದಾರೆ. ಟೌನ್ಶಿಪ್ ಪರ ರೈತರು ಇದ್ದಿದ್ರೆ ಹೂ ಹಾಕಿ ಸ್ವಾಗತಿಸ್ತಾ ಇದ್ರು. ಸರ್ಕಾರದ ನಡೆಯಿಂದ ಕಾನೂನು ಕೈಗೆತ್ತಿಕೊಂಡಿದ್ದಾರೆ. ಟಿವಿ9ಗೆ ಜೆಡಿಎಸ್ ನಾಯಕ ನಿಖಿಲ್ ಪ್ರತಿಕ್ರಿಯೆ ಕೊಟ್ಟಿರೋದು ಹೀಗೆ. ಪ್ರತಿನಿಧಿ ಸುನಿಲ್ ನಿಖಿಲ್ ಅವರನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಬಿಡದಿ ಟೌನ್ಶಿಪ್ ವಿವಾದ ಮತ್ತೊಂದು ಹೊಸ ತಿರುವನ್ನು ಕೂಡ ಪಡೆದುಕೊಂಡಿದೆ. ಈಗಾಗಲೇ ಸರ್ವೆ ಮಾಡಲು ಹೋದಂತ ಅಧಿಕಾರಿಗಳಿಗೆ ಅಲ್ಲಿನ ಸಾರ್ವಜನಿಕರು ಪೊರಕೆಯನ್ನು ಕೂಡ ನೀಡಿದ್ದಾರೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಬಿಡದಿ ಹೋರಾಟ ನೀವು ಕೂಡ ಮಾಡಿದ್ರಿ. ಈಗ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಆಕ್ರೋಶ ವ್ಯಕ್ತವಾಗಿತ್ತು. ಇವತ್ತು ಸರ್ವೆ ಮಾಡಕ್ ಹೋದಂತ ಅಧಿಕಾರಿಗಳಿಗೆ ಪೊರಕೆ ಸೇವೆ ಆಗಿದೆ. ಸರ್ಕಾರ ಒಂದು ಅರ್ಥ ಮಾಡ್ಕೋಬೇಕಾಗಿದೆ, ರೈತರ ವಿರುದ್ಧವಾದಂಥ ಭಾವನೆಗಳಿಗೆ ಹೋದಂಥ ಸಂದರ್ಭದಲ್ಲಿ ಯಾವ ರೈತಾಪಿ ವರ್ಗ ಅವರ ಕೃಷಿ ಭೂಮಿಯನ್ನು ಕೊಡ್ತಕ್ಕಂಥದ್ದಕ್ಕೆ ಸಿದ್ರಿಲ್ಲ. ಇವತ್ತು ಬಹುಶಃ ಇದೊಂದು ಸಣ್ಣ ಉದಾಹರಣೆ. ಇವತ್ತು JMC ಮಾಡ್ತಕ್ಕಂಥದ್ದಕ್ಕೆ ಅಧಿಕಾರಿಗಳೇನು ಹೋಗಿದ್ದಾರೆ, ತಾವುಗಳು ಮಾಧ್ಯಮಗಳಲ್ಲೇನು ತೋರಿಸ್ತಾ ಇದ್ದೀರಿ, ಅಲ್ಲಿ ರೈತರಲ್ಲಿ ಇರ್ತಕ್ಕಂಥ ಒಂದು ಆಕ್ರೋಶ, ರೈತರು ಅಂತಕ್ಕಂಥದ್ದಾದರೆ ಕೇವಲ ಗಂಡೈಕ್ಲಷ್ಟೇ ಅಲ್ಲ, ಇವತ್ತು ಹೆಣ್ಮಕ್ಳು ಪರ್ಕಗಳಿಟ್ಕೊಂಡು ಇವತ್ತು ಆಕ್ರೋಶಭರಿತವಾಗಿ ಈ ರೀತಿ ನಡ್ಕೊಂಡಿದ್ದಾರೆ ಅಂತಕ್ಕಂಥದ್ದಾದ್ರೆ ಇದಕ್ಕೆ ಸ್ವಪತ್ರಿಷ್ಠೆಗೆ ತಗೊಂಡಿರ್ತಕ್ಕಂಥ ಈ ಸರ್ಕಾರ ಈ ಒಂದು ಪ್ರಾಜೆಕ್ಟ್ನ ರೈತರನ್ನ ಒಂದ್ ಕಡೆ ಕನ್ಸೆಂಟ್ ತಗೊಳ್ತಕ್ಕಂಥ ಪ್ರಯತ್ನ ಆಗಿಲ್ಲ. ಈಗ ಸರ್ಕಾರ ಹೇಳ್ದಂಗೆ 80% ಜನ ರೈತರು ಕನ್ಸೆಂಟ್ ಕೊಟ್ಬಿಟ್ಟಿದ್ದಾರೆ ಅನ್ನೋದಾದ್ರೆ, ಹಂಗಾದ್ರೆ ಇವತ್ತು ಬೀದಿನಲ್ಲಿ ನಿಂತ್ಕೊಂಡಿರ್ತಕ್ಕಂಥವ್ರು JMC ಮಾಡಬೇಕಾದ್ರೆ ಸ್ವಾಗತ ಕೋರ್ಬೇಕಾಗಿತ್ತಲ್ಲ ಅವ್ರಿಗೆ, ಅಧಿಕಾರಿಗಳಿಗೆ. ಯಾಕೆ ಈ ಮಟ್ಟಕ್ಕೆ ಯಾಕೆ ರೈತರನ್ನ ಆಕ್ರೋಶ ಭರಿತವಾಗಿ ಬೀದಿಲಿ ಇಳಿಸಿದಿರಿ? ಆಮೇಲೆ ಇನ್ನೊಂದು ನಮಗ್ ಗೊತ್ತಿರ್ತಕ್ಕಂಥ ವಿಚಾರ, ಈಗ ನಾನು ಫೋನ್ನಲ್ಲಿ ಅದೇ ಮಾತಾಡ್ತಾ ಇದ್ದೆ, 3 ರಿಂದ 4 ಜನ ರೈತರುಗಳನ್ನ ಬಂಧಿಸಿದ್ದಾರೆ. ಒಂದಷ್ಟು ಜನ ರೈತರ ಮೇಲೆ FIR ಮಾಡಬೇಕು ಅಂತಕ್ಕಂಥದ್ದು ಕೂಡ ನಿರ್ಧಾರ ಮಾಡದಂತಿದೆ ಸರ್ಕಾರ. ಈ ರೀತಿ ರೈತರನ್ನ ಎದುರಿಸಿ ಬೆದರಿಸಿ FIR ಹಾಕಿ ಇಲ್ಲಿ ಹೇಗೋ ಕಿತ್ಕೊಂಡ್ಬಿಡ್ತೀವಿ ಅವರ ಜಮೀನ ಅಂತಕ್ಕಂಥದ್ದು ಏನಾದ್ರೂ ಸರ್ಕಾರ ಆಲೋಚನೆ ಮಾಡಿದ್ರೆ ಬಹುಶಃ ಈ ಒಂದು ಉದ್ದಟತನದಿಂದ ಸರ್ಕಾರ ಆಚೆ ಬರಬೇಕು. ಅಂದ್ರೆ ಈಗ ರೈತರನ್ನ ಸರ್ಕಾರ ಹೆದರ್ಸ್ಲಿಕ್ಕೆ ಹೊರಟಿದೆ ಅಂತೀರ ಹಾಗಾದ್ರೆ? ಅಲ್ಲ, ಬಹಳ ಸ್ಪಷ್ಟ. ಇವತ್ತು 3 ರಿಂದ 4 ಜನ ರೈತರನ್ನ ಬಂಧಿಸಿದ್ದಾರೆ. ನಾನು ಈಗ ಫೋನ್ನಲ್ಲಿ ಅದೇ ವಿಚಾರ ತಿಳ್ಕೊಳ್ತಾ ಇದ್ದೆ. ಇನ್ನೊಂದಷ್ಟು ಜನ ರೈತರ ಮೇಲೆ FIR ಹಾಕ್ಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದಾರೆ. ಆದ್ರೆ ಈ ರೀತಿಯಾದಂತ ಸ್ವಪ್ರತಿಷ್ಠೆಗೆ ತಗೊಂಡು ಯಾವುದೋ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಕ್ಕಂಥದ್ದಕ್ಕೆ ಕಮರ್ಷಿಯಲ್ ಕಟ್ತಿರೋ ಅಥವಾ ರೆಸಿಡೆನ್ಷಿಯಲ್ಸ್ ಕಟ್ತಿರೋ ಇವೆಲ್ಲ ಒಂದು ಭಾಗ. ಆದ್ರೆ ನೀವು ರೈತರನ್ನ ಒಕ್ಕಲೆಬ್ಸಿ, ಅಲ್ಲಿ ನಿಮಗೆ ಗೊತ್ತಿದೆ ಹೈನುಗಾರಿಕೆ ಇರ್ಬೋದು, ಎಷ್ಟು ಮರಗಳು, ಗಿಡ ಮರಗಳು, ಪರಿಸರ ಹಾನಿ ಮಾಡ್ತಕ್ಕಂಥದ್ದಕ್ಕೆ. ಆಮೇಲೆ ಅವ್ರು ಮಾಡಿರ್ತಕ್ಕಂಥ ಪ್ರಾಸೆಸ್ ಆದರೂ ಯಾವುದು ಕೂಡ ಆಕ್ಟ್ ಅಂಡರ್ ಮಾಡಿದ್ದಾರೆ. ಇವರು ಇಲ್ಲಿವರೆಗೂ ಸೋಷಿಯಲ್ ಇಂಪ್ಯಾಕ್ಟ್ ಸರ್ವೆ ಮಾಡಲಿಲ್ಲ, ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಸರ್ವೆ ಮಾಡಲಿಲ್ಲ, ಎಲ್ಲ ಗಾಳಿಗೆ ತೂರಿದ್ರು. ಕೊನೆಗೆ ರೈತರು 80% ಕನ್ಸೆಂಟ್ ಕೊಟ್ಟಿದ್ದಾರೆ ಅಂತಾರೆ. ಕನ್ಸೆಂಟ್ ಕೊಟ್ಟಿದ್ರೆ ಇವತ್ತು ರೈತರು ಸ್ವಾಗತ ಮಾಡಿರೋರು ಹೂಗುಚ್ಚ ಹಾಕಿ. ಯಾಕೆ ಈ ರೀತಿ ಯಾಕೆ ನಡ್ಕೋಬೇಕಾಗಿತ್ತು ರೈತರು? ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, ಟಿವಿ9 ಬೆಂಗಳೂರು.